ಟು ಕನಕಪುರ. ಅಡುಗೆ ರೆಡಿ ಐತೈತೆ. ಸಿಟಿಲ್ ಆಗಿದ್ರೆ ಅಂದರು ಬಸವ ಅದರ ಲೊಕೇಶನ್ ಮುಂದೆ ಬಾಡಿ ಕಲೆಕ್ಟ್ ಮಾಡ್ತವ್ರಿ. 5 ದಿವಸ ಕೊಟ್ಬಿಡಿ, ಮೇಸ್ ಕೊಡ್ತಾನೆ. ಸಿಗ್ತೈತೆ ನೋಡಿ. ತುझे देखा तो ये ಕಾರದಲ್ಲಿ ಕೂರಿಸುವುದು ಅಂದ್ರೆ ಕೂರಿಸೋದು. ನಮ್ಮ ವಯಸ್ಸು ನಮಗೆ ಎಕೋ ಹೊಡಿತೈತೆ. ಮೈಕ್ ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. Today we are going for NSS special camp to Kanakpura, Virup Sandra. So these are the guys. So man, say hi to my channel. Bye. ಬರ್ಬೇಕಾದ್ರೆ ಹೇಳೋ ಬಾಯ್ನಾ. ಅಣ್ಣ ಸಪರ ಇಲ್ಲಿದಾರ ನೋಡಿ ನಿಮ್ಮ ವ್ಲಾಗರ್. A few moments later. ನಮ್ ಬಾಸ್ ನೋಡಿ, ನಾನು ಬಿಟ್ಬಿಟ್ರೆ ಎಲ್ಲೂ ಬರಲ್ಲ, ಇಲ್ಲಿ ಬಂದವ್ರೆ. ಏನು ಕೇಳಿ ಅಂಗಡಿ ನೋಡ್ತೀನಿ. ಬಾಯ ಒಣಗ್ತಿದೆ ಅದಕ್ಕೆ ಬರಕ್ಕೆ ಇರೋದು. ನೋಡಿ, ನಾವು ಬಂದಿದ್ಕೆ ಹಸು ದೊಡ್ಡದೈತೆ. ಮರ್ಯಾದೆ ನನ್ನ ಮಗನೇ ಕಿತ್ತೋ, ನನ್ನ ಮಗನೇ ಬೋಳಿ, ನನ್ನ ಮಗನೇ ಬಡವ, ನನ್ನ ಮಗನೇ ಹಲ್ಕ, ನನ್ನ ಬ್ರೋ. ಅಲ್ಲೊಬ್ರು ನಿಲ್ಸೋಣ, ಇಲ್ಲೊಬ್ರು ನಿಲ್ಸೋಣ, ಅಲ್ಲೊಬ್ರು ನಿಲ್ಸೋಣ. ಇಲ್ಲಿ ಬಂದಿದ್ವಿ. ಅಡುಗೆ ರೆಡಿ ಐತೈತೆ. ಎಷ್ಟು ನೋಡಿ, ಎಷ್ಟೊಂದು ಮಾವಿನಕಾಯಿ ಬಿಟ್ಟೈತೆ. ಬಿಟ್ಟೈತೆ. ಕಿತ್ಕೊ ಮತ್ತೆ ಇದಾಗಿ ಕಿತ್ಕೊಂಡು ಮಾವಿನಕಾಯಿ ಅಂತ ಮಾರಿ ಹೋಗುತ್ತೆ. ಅಲ್ಲಿಂದ ಮಾವಿನಕಾಯಿ ಕಿತ್ಕೊಂಡು ಬಂದ್ಬಿಡಿ. ಉಪ್ಪು ಖಾರ ಎತ್ಕೊಂಡು ಹೋಯ್ತವನೆ. ಉಪ್ಪಿನಕಾಯಿ ಪಾಪ ಅವರು ಡಬ್ಬ ಆಮೇಲೆ ತಂದ್ಕೊಡಿ ಅಂತ ಹೇಳಿದ್ರು. ಬೇರೆಯವ್ರಾಗಿರೋ ಅದೇ ನಮ್ ಸಿಟಿಲ್ ಆಗಿದ್ರೆ ಬೇಕಾದ್ರೆ ಕೈಲಿ ಹಾಕೊಂಡು ಹೋಗ್ರಿ, ಡಬ್ಬ ವಾಪಸ್ ಸಿಕ್ಕ್ರಿ. ನೋಡಿ ಗೈಸ್, ನಾವ್ ಇವಾಗ ಬರ್ತಿದ್ರೆ ಇವರೆಲ್ಲ ಹೋಗ್ತಾವ್ರೆ. ಕರೀತವ್ರೆ ಅಲ್ಲಿ ಜೂನಿಯರ್ಸ್. ಹೋಗ್ರಿ, ನೀನೇನು ಮಾಡಿಲ್ಲ ಹೋಗಲೇ. ನೋಡಿ ಗೈಸ್, ಹೆಂಗವನೆ ಪ್ರಮೋಷನ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಹಿಂಗ ಹಾಕೊಂಡ್ ಬಂದವನೆ. ಆದ್ರೂ ಪ್ರಮೋಷನ್ ಆಗ್ತಿದೆ. ಜಾತ್ರೆ ನಂಬರ್ 1 ಜಾತ್ರೆ. ಕೋತಿ ಎಗ್ರಂಗೆ ಎಗರ್ತೀರಲ್ರು ಗೈಸ್. ಇದೆ ನಮ್ ಸ್ಟೇ ನೋಡಿ. ಹಳೆ ಜಮಖಾನ, ಹಳೆ ಪಾತ್ರೆ ನೋಡಿ. ನಾವಿಬ್ರು ಬಲ್ಕಡಿದೀವಿ. ಇಲ್ಲಿ ಎಲ್ಲ ಆಚೆ ಅವ್ರೆ ಫ್ರೀಡಮ್ ಫೈಟರ್ಸ್. ಶಿವಕುಮಾರ ಸ್ವಾಮಿಗಳು ಅವ್ರ ನಮ್ ದೇವ್ರು. ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡೋ ದೈವ. ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿ ದೇವ್ರು. ಅವ್ರು ಸಂವಿಧಾನ ರಚಿಸ್ತಾರೋ. ಫ್ಯಾನ್ ಓಡ್ತೈತೆ, ಆದ್ರೆ ಫ್ಯಾನ್ ಅಲ್ಲಿ ಗಾಳಿ ಬರ್ತಾ ಇಲ್ಲ. ಏನೆಲ್ಲ ನಾವ್ ಸತ್ರೆ ಯಾರ ಜವಾಬ್ದಾರಿ ಗೊತ್ತಿಲ್ಲ. ಎಲ್ಲ ಬ್ಯಾನರ್ ಎಲ್ಲ ರೆಡಿ ಮಾಡ್ಕೊಳ್ರಿ, ಹೇಳ್ತೀನಿ. ಬಾಡಿ ಕಲೆಕ್ಟ್ ಮಾಡ್ಕೊಬರಕ್ ಲೊಕೇಶನ್ ಹಾಕಿರ್ತೀನಿ. ಎಲ್ಲ ಲೊಕೇಶನ್ ಮುಂದೆ ಬಾಡಿ ಕಲೆಕ್ಟ್ ಮಾಡ್ಕೊಬರ್ರಿ. 1, 2, 2:30 ಊಟ ಇಲ್ಲ, ನಾಷ್ಟ ಇಲ್ಲ. ತಗೊಂಬಂದು ಎಣ ಬಿಡ್ಸಂಗ್ ಬಿಡ್ಸೋರ್ ಇಲ್ಲಿ. ಯಾವ್ದು ಹಳೆ ಮನೆ. ಹಳೆ ಮನೆ ಅಲ್ಲ ಕಣೋ ಇದು. ಏನೇನೋ ಐತೆ. ಅಂಗಡಿ ಪಕ್ಕದಲ್ಲಿ ಒಂದ್ ರೂಮ್ ಕೊಟ್ಟವ್ರೆ. ನೋಡಿ ಹೆಂಗ್ ತರ್ತಾನೆ ದನಾನ.
ಕ್ಲಾಸು? ಫೋರ್ತ್ ನೀನು? ಫೋರ್ತ್ ನಿನ್ನ ಹೆಸ್ರೇನು? ನಿನ್ನ ಹೆಸ್ರೇನು? ನಿನ್ನ ಹೆಸರು? ವರುಣ್. ಹೌದಾ? ಮತ್ತೆ ಊಟ ಆಯ್ತಾ? ಏನು ತಿಂದರೆ? ಏನು ತಿಂದರೆ? ಇದು ಮ್ಯಾಗಿ. ಮ್ಯಾಗಿ? ಇಲ್ಲಿ ಮ್ಯಾಗಿ ತಿಂತೀರೇನು? ನಾನು ಮ್ಯಾಗಿ ತಿಂದೆ. ಹೌದಾ? ಹೊಟ್ಟೆ ಹಸಿತೈತಿ. ನೋಡಿ ಗೈಸ್ 3:15 ಊಟ ಕೊಟ್ಟವ್ರೆ, ಇವಾಗ ತಿಂತಿದ್ದೀವಿ. ಅಳ್ಸೋ ಇರೋ ಪಲಾವು, ಅಳ್ಸೋ ಇರೋ ಮೊಸರು. ಸುಮ್ಮನೆ ಹೇಳ್ತಾರೆ ಗೈಸ್, ಚೆನ್ನಾಗೇ ಐತೆ. ಬಾಳೆ ಕದಕ್ಕೆ ಬಂದ್ಬಿಟ್ಟು ಇಲ್ಲ ಇಲ್ಲ, ನಮ್ಗೆ ಗೊತ್ತಿರೋರ್ದೇನೆ, ಶ್ರೀನಿವಾಸ ರೆಡ್ಡಿ ಅನ್ನೋರ್ದು. ಅಡ್ಕೆರೆ ಅವರು ನಮ್ಮ ಸಾಹೇಬ್ರು, ಅವ್ರದ್ದೇ ಇತ್ತು ತೋಟ. ಅದಕ್ಕೆ ಧೈರ್ಯವಾಗಿ ಬಂದು ಕುಂತ್ಕೊತಾರೆ. ಇಲ್ಲ ಅಂದ್ರೆ ಬಗ್ ಸಿಕ್ಕಿರೋರು. ಎಷ್ಟು ರಾಜಾರೋತ್ಸವಕ್ಕೆ ಕುಯ್ತಾ ಇದೆಯೋ? ಇದು ಡೆಕೋರೇಷನ್ಗೆ ಬಾಳೆದಲ್ಲೇ ಕುಯ್ಕೊಂಡು ಹಚ್ಚಿದ್ದೀವಿ. ನೀನೇ ಬರೋಲಿ. ಒಂದು ಅರ್ಧ ಗಿರೋದು ಕೀಳ್ತೀಯ, ಒಂದು ಚೆನ್ನಾಗಿರೋದು ಕೀಳ್ತೀಯ, ಯಾವ್ದಾರು ಚೆನ್ನಾಗಿರೋದು ಕೀಳು. ನೀನು ಅರ್ಧಕ್ಕಿರೋದು ಸೆಕೆಂಡ್ ಒಂದು ಅವನೇ ಅರ್ಧಗಿರುತ್ತಾನೆ ತೊಗೊಂಡಿದ್ದು. ಸಾಕು ಅಷ್ಟೇ, ಆಮೇಲೆ ಸಿಗ್ತೀವಿ, ಬಾಯ್. ಯೂಟ್ಯೂಬ್ ಬರ್ತದೆ ನೋಡು ನೀನು. ಏನು ನಿನ್ನ ಹೆಸರು? ಅಯ್ಯ. ಹಾಂ ಅಯ್ಯ. ಊಟ ಮಾಡ್ದಾ? ಊಟ ಮಾಡ್ದಾ? ಊಟ ಮಾಡ್ದೇನೋ ಆರ್ಯ? ಊಟ ಮಾಡ್ದೇನೋ ಆರ್ಯ? ಇಲ್ಲ ನೋಡು. ಕೊಡ್ಸು ಬಿರಿಯಾನಿ ಕೊಡ್ಸು. ನಮ್ಮ ಸಿಟಿಗೆ ಬಾ, ಕೊಡಿಸ್ತೀನಿ. ಹೇಳು ಅಕ್ಕ ಏನೋ ಕೇಳ್ತಾನೆ. ಹೇಳು. ಲಾಲಿಪಾಪ್ ಅನ್ನು, ಚಾಕ್ಲೇಟ್ ಬೇಕು ಅನ್ನು. ಚಾಕ್ಲೇಟ್ ಬೇಕು. ಹೆಸರು ನಾವು ತಿಂತ ಇದ್ವಾ? ನಿನ್ನ ಅಕೌಂಟಲ್ಲಿ ನಾವು ತಿಂತೀವಿ. ಹೇಳು. ಲಾಲಿಪಾಪ್ ಬೇಕು ಅನ್ನು. ಚಾಕ್ಲೇಟ್ ಬೇಕು. ಚಾಕ್ಲೇಟ್ ಏನು ಕಲ್ಬುದ್ದಿ ಹೇಳ್ಕೊಡ್ತೀವಿ? ಅಕ್ಕ ನಾ ಕೇಳ್ತಾವ. ಕ್ಯಾಡ್ಬರಿ ಡೈರಿ ಮಿಲ್ಕ್ ಬೇಕು. ಹಸು ಬೇಕು. ಏನ್ ಡೈರಿ ಮಿಲ್ಕ್ ಬೇಕಪ್ಪ ನಮ್ಗೆ, ಡೈರಿ ಬೇಡ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಹೋಗಲ್ಲ, ಕೋಲ್ ಇಟ್ಕೊಂಡ್ಬಿಡು. ಹೋಗಲ್ಲ, ಕೋಲ್ ಇಟ್ಕೊಂಡು ಮೇಯ್ಸ್ ಹಾಕ್ಲಾಗ ಒಂದು 5 ದಿವಸ ಕೊಟ್ಬಿಡಿ, ಇವ್ರು ಮೇಯ್ಸ್ ಕೊಡ್ತಾನೆ. ಹಿಂಗೆ ಹೋಯ್ತಿದ್ದೀವಿ, ಇಲ್ಲೆಲ್ಲ ರೇಷ್ಮೆ ಬೀಳ್ತವ್ರೆ. ಇಲ್ಲ ಫ್ರೆಂಡ್ಸೇ. ಯಾರು? ಲೋ ಬರ್ತೀಯನ ಇವತ್ತೇ? ಮಾವಿನಕಾಯಿ, ಅಡಿಕೆ ಗಿಡಕೆ ಎಲ್ಲ ಹಾಕೋರೆ, ಎಲ್ಲ ಒಂದ್ರಲ್ಲೇ. ಗೈಸ್ ಹೆಂಗೆ ಹೋಯ್ತವ್ರೆ ಬ್ಯಾಗ್ನ ಸೌಂಡ್ ಮಾಡ್ಕೊಂಡು. ಗೈಸ್ ಇವಾಗ ಬ್ಲಾಕ್ ಹಾಕೊಂಡು ಹೋಯ್ತೀವಿ. ಹೆಂಗಲ್ಲ ಹಿಂಗೆ ವೈಡಂಗಲ್ ಬ್ಲಾಕ್ ಹಾಕೊಂಡು ಹೋಯ್ತೀವಿ. ನಾವು ಬರೋವರೆಗೂ ಯಾರಿಗೂ ಎಂಟ್ರಿ ಇಲ್ಲ. ಈಗ ನಮ್ಮ ಹತ್ರ ಇರುತ್ತೆ, ಹೋಯ್ತಾ ಇರೋದೆ. ಮ್ಯಾಮ್ ಕಡ್ದವ್ರೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದೀವಿ. ಗೈಸ್ ಬಜ್ಜಿ ದಪ್ಪ ಬಂದ್ರು. ಹಿಂಗೆ ನಡಿಯಪ್ಪ, ಅಲ್ಲಿ ನೋಡಿದ್ರೆ ಇದು ಚಪ್ಪಲಿ ಎಲ್ಲ ಐತೆ ನೋಡು. ಆಯ್ತು ಏನನ್ ಮಗನು ಇವನು. ನಿನ್ಗೆ ಗೊತ್ತಾನೆ ತರ್ಲೆ ಅಂತ. ಆಯ್ತವ. ಏನೋ ನೀಗೆ ರಾತ್ರಿ ಬಂದ ಕ್ಯಾಪು. ಗೈಸ್ ನಮಗೆ ಕಂಟೆಂಟ್ ಸಿಗ್ತೈತೆ ನೋಡಿ. ತುझे देखा तो ये जाना सनम. ಓದ್ತಾವ ನೋಡಿ ಗೈಸ್, ಹೇಳೋ. ಆಡಿ ಮತ್ತು ಕಲ್ಯಾಣ ಕಲಿಕಾ ಕ್ರಮ ಒಂದಂದ್ರೆ ಏನಂದ್ರೆ ಮಕ್ಕಳನ್ನು ವೃತ್ತಾಕಾರದಲ್ಲಿ ಕೂರಿಸುವುದು.
ಅಂದರೆ ಕೂರಿಸೋದು. ವೃತ್ತದಲ್ಲಿ ಮಧ್ಯದಲ್ಲಿ ಕಲ್ಲುಗಳು, ಗೋಲಿಗಳು, ಬೀಜಗಳು. ಯಾವ ಬೀಜ? ಯಾವುದು ಒಂದು ಬೀಜ. ಬೀಜಗಳು, ಬೆಂಕಿ ಕಡ್ಡಿಗಳು, ಮಣಿಗಳನ್ನು ಒಟ್ಟಿಗೆ ಸೇರಿಸಿ ರಾಶಿ ಹಾಕುವುದು. ಆಮೇಲೆ ವಿವಿಧ ರೀತಿಯ ಹೂಗಳು, ಓದಕ್ ಬರಲ್ಲ. ವಿವಿಧ ರೀತಿಯ ಹೂಗಳನ್ನು ಒಟ್ಟಿಗೆ ಸೇರಿಸಿ ರಾಶಿ ಹಾಕುವುದು. ಆಮೇಲೆ ಮುಂದುವರಿಸುವುದು. ನೆಕ್ಸ್ಟ್ ತಗೋ. ಫೋಟೋ ತೋರಿಸ್ಬಿಟ್ಟು ಯಾರು ಕೇಳೋ? ಅವ್ರು ಯಾರಂತ ಗೊತ್ತಿಲ್ಲ, ಹೆಸರು ಹಾಕೋರಲ್ಲ. ನೀ ಹೇಳು. ಹೇಳ. ಜಗ್ಜೀವನ್ ತಿರ್ಗ್ಸೈಸು ಏನ್ ಕಾಂಟ್ರಿಬ್ಯೂಟ್ ಮಾಡೋಣ? ಏನು ಮಾಡಿದಿರ ಲಿಕ್ಕಿರಲ್ಲ ಅವರು. ಏನಕ್ಕಿರಲ್ಲ ಅದ್ ನಿನಗೆ ಗೊತ್ತಾಗಬೇಕು. ಅಲ್ಲ, ಮ್ಯಾಥಮೆಟಿಷಿಯನ್ ಅವರು. ಅವರೆಲ್ಲ ಗೊತ್ತು. ಯಾರು ಮ್ಯಾಥಮೆಟಿಷಿಯನ್? ಯಾರೋ ಇಲ್ಲಿ ವಾಲ್ಮೀಕಿ ಅವರು. ಯಾರೋ ಇದು ಏನಪ್ಪ ರಾಮಾಯಣ. ವಾಲ್ಮೀಕಿ ಅಂತ ಅಲ್ಲಿ ಹಾಕೋರೆ ಕೊಡಲಿ. ವಾಲ್ಮೀಕಿ ಅವರೇ ರಾಮಾಯಣ ಅಂತಿದ್ಯಲ್ಲ. ರಾಮಾಯಣ ಅಂತ ಬರ್ದವ್ರ ಅವರೇ ಅಲ್ವಾ? ಎಲ್ಲ ನಾವ್ ಹೇಳ್ಕೊಂಡ್ ಕೊಡ್ಬೇಕು. ಮುಚ್ಚೋ, ನಿನಗಿಂತ ಜಾಸ್ತಿನೇ ಕೂತ್ಕೊಳ್ಳಲ್ಲ. ಅದೇ ನನ್ ಸೆಂಟರ್ ಬೆಂಚು, ಸೈಡ್ ಬೆಂಚು ಎಲ್ಲಾರ್ದು ಉಗಿಸ್ಕೊಂಡು ಬೈಸ್ಕೊಂಡು. ನಿಮ್ ತರ ಅಲ್ಲಪ್ಪ ನಾನು. ಎಷ್ಟು ಅಟೆಂಡೆನ್ಸ್? ಎಷ್ಟು ಅಟೆಂಡೆನ್ಸ್? ನಂದ 75. 75. ನಮ್ದು ಎಷ್ಟು? 50. ಅಯ್ಯೋ 94. ಹಾಯ್ ಗೈಸ್, ಇವಾಗ ಊಟ ಮಾಡಿ ಇವಾಗ ಹೋಗ್ತಾ ಇದೀವಿ ರೂಮ್ ಹತ್ರ. ಅದು ದಾರಿ ಕಾಣಿಸ್ತಿಲ್ಲ, ಯಾಕಂದ್ರೆ ಕರೆಂಟ್ ತೆಗ್ಬಿಟ್ಟವ್ರಿ 10 ಗಂಟೆ ಮೇಲೆ ಆದ್ಮೇಲೆ. ಅದಕ್ಕೆ ನಾವು ಹಿಂಗೆ ಹೋಯ್ತಿದೀವಿ ನಡ್ಕೊಂಡು. ಹೆಂಗ್ ಹೋಯ್ತಿದೀವಿ? ಹಿಂಗೆ. ಓಕೆ. ಕಣ್ಣೆಲ್ಲ ಮಂಜು ಆಗ್ತೇವೆ. ಹೌದು, ನನ್ನ ಮಗ ಕಣಿಗೆ ಹೊಡಿತವನೆ. ಹೌದು, ಫ್ಲಾಶ್ ಲೈಟು. ಯಾಕಂದ್ರೆ ಕಾಣಿಸಲ್ವಲ್ಲ, ಅದಕ್ಕೆ ಇವಾಗ ಕಾಣಿಸ್ತಿದ್ಯಾ? ನನಗೆ ಕಾಣಿಸ್ತಿಲ್ಲ. ನೀನು ಆ ಕಡೆ ಹಾಕು, ನಾನು ಈ ಕಡೆ ಹಾಕ್ತೀನಿ. ಓಕೆ. ಹೋಗಿ ಎಲ್ಲ ಊರವರೆಲ್ಲ ಮಲ್ಕೊಂಡವ್ರೆ, ನಾವು ಮಲ್ಕೊಂತೀವಿ ನೋಡಿ. ಮಲ್ಕೊಂಡ್ಬಿಟ್ಟವ್ರೆ, ನಾವು ಹೋಗಿ ಮಲ್ಕೊಬೇಕು. ಬಿಕಾಸ್ ಆಫ್ ದಿಸ್ ಇಸ್ ವಿಲೇಜ್. ಇನ್ನು 4 days 5 days ಇರ್ತೀವಿ. 10 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ ಇಲ್ಲಿ. ನಾವು ಸ್ವಲ್ಪ ಸಿಟಿ ಅವರಲ್ವಾ, 11 ಗಂಟೆ 12 ಗಂಟೆ ಮಲ್ಕೊಂತೀವಿ. 11 ಅಲ್ಲ, 5 ಗಂಟೆಗೆ. 5 ಗಂಟೆ ನಾವು ನಾವು ಮಲ್ಗೋದೇ 5 ಗಂಟೆ. 5 ಗಂಟೆ ಆಗಿರ್ತದೆ. ಅವಾಗ 5 ಗಂಟೆಗೆ ಇವ್ರು ಎದ್ದೇಳ್ಬೇಕು ಅಂತವ್ರೆ. ಅಲಾರಾಮೇ ಬೇಡ, ನಾವೇ ಇದ್ದೀವಿ. ಇವರು ಬೇಗ ಮಲ್ಕೊಂಡು ಬೇಗ ಎದ್ದೇಳ್ತಾರೆ. ನಾವು ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ದೇಳ್ತೀವಿ. ಲೇಟಾಗಿ ಅಲ್ಲ, ಸ್ವಲ್ಪ ಜಲ್ದಿನೇ ಎದ್ದೇಳ್ತಿದ್ದೀವಿ. ನಾವು ರೋಡ್ ಖಾಲಿ ಹೊಡಿತೈತೆ, ಅದರಲ್ಲಿ ಇದ್ವಿ. ನಮ್ಮ ವಯಸ್ಸು ನಮಗೆ ಏಕೋ ಹೊಡಿತೈತೆ. ಅಷ್ಟು ಪ್ರಶಾಂತವಾಗಿದೆ. ಹಸುಗಳೆಲ್ಲ ಹೆಂಗ್ ಮಲ್ಕೊಂಡಿದ್ದಾವೆ ಕಾಣಿಸ್ತೈತಾ? ಇಲ್ಲ, ಕಾಣಿಸ್ತಿಲ್ಲ ಬಿಡಿ. ಓಕೆ, ಹೇಳಿ ಆಂಟಿ. ನಾವು ಬಂದಿರೋದ್ರಿಂದ ನಿಮ್ಗೆ ಏನು ಅನಿಸ್ತು? ತುಂಬಾ ಖುಷಿ ಆಯ್ತು ನಮ್ಗೆ. ಯಾಕೆ? ಕಾಟ ಏನಾದ್ರು ಓಡಾಡ್ತೀರಿ, ನಮಗ್ ಬೇಜಾರಾಯ್ತು. ಜನಸಂಖ್ಯೆ ಕಡಿಮೆ, ಜನನೇ ಇಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡೋರು ಆಗ್ಲೇ. ಅದಕ್ಕೆ ನಿಮ್ನೆಲ್ಲ ನೋಡ್ತಾ ನಿಮ್ಮಿಂದ ಟೈಮ್ ಪಾಸ್ ಆಯ್ತು. ಕರೆಂಟ್ ಬೇರೆ ಇಲ್ವಲ್ಲ, ಅದಕ್ಕೆ ಟೈಮ್. ಕರೆಂಟ್ ಯಾವಾಗಲೂ ತೆಗಿತಾರ? 10 ಗಂಟೆ ಒಂದು 10 ನಿಮಿಷ 1/4 ಗಂಟೆ. ಆಂಟಿ, ನಮ್ಮ ಕ್ಲಾಸ್ ಅವ್ರು ಏನಾದ್ರು ಕಾಟ ಕೊಡ್ತಾವ್ರ? ಸ್ವಲ್ಪ ತಿಕ್ಲು ಸ್ವಲ್ಪ ಇದೆ ಸ್ವಲ್ಪ ಅವ್ರಿಗೆ. ಇಲ್ಲ ಇಲ್ಲ, ಸ್ವಲ್ಪ 5 ದಿವಸ ಏನು ಮಾಡಕ್ಕಾಗಲ್ಲ ನೀವು. ಹುಡುಗರು ಬರ್ತಾವ ನೋಡಿ, ನಮ್ಮ ಬಾಯ್ಸ್ ಎಲ್ಲ ಬರ್ತಾವ್ರೆ. ಸರಿ ಆಯ್ತು ಕಣ. ಆಯ್ತು ಆಂಟಿ, ಬೆಳಗ್ಗೆ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ದಾರ ಅನ್ಸಬ್ಸ್ಕ್ರೈಬ್ ಮಾಡ್ದಾರ? ಕರೆಕ್ಟಾಗಿ ಹೇಳು. ಕಾಣಿಸ್ತಿಲ್ಲ, ನೀಟಾಗಿ ಹೇಳು. ಸಬ್ಸ್ಕ್ರೈಬ್ ಮಾಡಿ ಅನ್ನಿ ಅಂತ. ಸಬ್ಸ್ಕ್ರೈಬ್ ಮಾಡಿ. ಮೈಕ್ ಜೋಬಲ್. ನೆಕ್ಸ್ಟ್ ಮತ್ತೆ ಹೋಗ್ತಾ ಇದೀವಿ ಮಾತಾಡ್ಕೊಂಡು. ಇನ್ನೊಂದೇನು ಇನ್ಫಾರ್ಮೇಶನ್ ಕೊಡ್ತಿದೆ ಅಂದ್ರೆ, ಈಗಿನ ಕಾಲದಲ್ಲಿ ನಮ್ಮ ಸಿಟಿಗಳಲ್ಲಿ ಕಳ್ತನ ಕಮ್ಮಿ ಆಗಿದೆ. ಅದರ ರೀಸನ್ ಒಂದು ಬಹಳ ರಿಸರ್ಚ್ ಇಂದ ಗೊತ್ತಾಗಿದೆ. ಏನಂದ್ರೆ, ಎಲ್ಲ ಮನೆಗಳಲ್ಲಿ ನಂತರ ಒಬ್ಬ ಇದ್ದೇ ಇರ್ತಾನೆ. ಅವನು ಮಲಗೋದು 5 ಗಂಟೆ ಆಗಿರುತ್ತೆ. ಇವಾಗ ಕಳ್ಳರು ಬರೋದೇ ಎಷ್ಟು ಟೈಮು? ರಾತ್ರಿ 1, 2, 3ಗೆ. ನಾವು ಅಷ್ಟೊತ್ತಿಗೆಲ್ಲ ಮನೇಲೇ ಇರ್ತೀವಿ, ನಿದ್ದೆ ಮಾಡಲ್ಲ ನಾವು. ಅದರಿಂದ ಅವನು ಭಯ ಪಡ್ಕೊಂಡು ಅವನು ಬರಲ್ಲ. ಇದು ಕಲ್ಸಿ ಕೊಟ್ಟರು ನೋಡಿ ಗೈಸ್, ಮನೆ ಹಳೆ ಮನೆಗಳೇ ಮಸ್ತ್ ಗೈಸ್. ಇವಾಗ ಇಲ್ದಾನ ಇಲ್ಲ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಟ್ರಿ. ಯಾಕೆ ಬ್ರೋ, ನೀವು ಇಲ್ಲೇನಾ? ದೇವರಾಜ್ ಕರ್ಕೊ ಬರ್ಬೇಕಂತ ಬ್ರೋ, ಅದಕ್ಕೆ ಯಾವ ದೇವರಾಜು ಬರ್ತಾವನೆ? ಅಲ್ಲಿ ನಿದ್ದೆ ಬರ್ತಾ ಮಲ್ಕೊಳ್ಳೋಣ ಬ್ರೋ.
ಆಚೆನೆ ಅದೇ ನಾವು ಪ್ಲಾನ್ ಮಾಡ್ತಿದೀವಿ ಮಳೆ ಬರ್ತಿದೆ, ಮಳೆ ಬರಂಗ್ ಆಗ್ತಿದೆ ನೋಡು. ಬ್ರೋ ಮನ್ಕೊಳ್ಳೋಣ. ಬೈಬೇಡ ಕಣ, ಬ್ಲಾಕ್ ಮಾಡ್ತೀನಿ. ಸಾರಿ ಎಲ್ಲ ಬೀಪ್ ಹಾಕ್ಬೇಕು ಕಣ ಬರೀ. ಇರ್ಲಿ ಬಿಡಿ ಬ್ರೋ, ನಿಮ್ ಲಾಸ್ಟ್ ಬೀಪೇ ಇರ್ಲಿ ಬಿಡಿ ಬ್ರೋ. ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಗಂಟ ಇವ್ರು ಕುಚಿಕು ಅದು ಇವಾಗ ಹೇಳ್ತಾವನೆ. ಇಲ್ಲ, ಕುಚಿಕು ಅಂದ್ರೆ ನಮ್ಮ ಸೀನಿಯರು. ಸಾರಿ ಫಾರ್ ದ ಮಿಸ್ಕಮ್ಯುನಿಕೇಶನ್ ವಾಟ್ ಎವರ್. ಸ್ಟಾರ್ಟಿಂಗ್ ಅಲ್ಲಿ ಮಿಸ್ ಇತ್ತಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಹೇಳು, ನಾಳೆ ಬೆಳಗ್ಗೆ ಸಿಗ್ತೀವಿ ಅಂತ ಹೇಳು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಶುಭರಾತ್ರಿ. ನಾಳೆ ಸಿಗೋಣ ಫ್ರೆಂಡ್ಸ್, ಬಾಯ್.